ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆಯ ಚಿಂತನೆಯಲ್ಲಿ ಮಹಾಭಾರತದ ಅನೇಕ ಕ್ರಾಂತಿಕಾರಿ ನಡೆಗಳು, ವಿಧವಾ ವಿವಾಹದ ಬಗ್ಗೆ ಆಗಿರಬಹುದು, ಗುಣಗಳನ್ನು ನೋಡಿ ಅಂತನ್ನೋದ್ರ ಬಗ್ಗೆ ಆಗಿರಬಹುದು, ಎಷ್ಟು ಅಂತ ಹೇಳಿದ್ರೆ ಅಷ್ಟೊಂದು ಒಂದು ಬಹಳ ವಿಚಿತ್ರವಾದ ನಡೆಗಳನ್ನು ಇವತ್ತಿನ ಸಮಾಜ ಒಪ್ಪಬಹುದಾದ, ಆದರೆ ಮಹಾಭಾರತದಲ್ಲಿ ಹೇಳಿದೆ ಅಂತ ಗೊತ್ತಿರದ, ಸಾಂಪ್ರದಾಯಿಕರು ತಿಳಿದುಕೊಂಡಿರದ, ಸಾಂಪ್ರದಾಯಿಕರಿಗೆ ಒಪ್ಪಿಗೆಯಾಗದ ಅನೇಕ ಅಂಶಗಳು ಭೀಷ್ಮಾಚಾರ್ಯರು ಯಾವ ರೀತಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿದೆವು. ಇನ್ನೂ ಅದು ಮುಂದುವರಿಯುತ್ತೆ. ಪಿತ್ರ್ಯಂ ವಾಪ್ಯಥ ದೈವಂ ವಾ ದೀಯತೆ ಯತ್ಪಿತಾಮಹ ಏತದಿಚ್ಛಾಮ್ಯಹಂ ಜ್ಞಾತಂ ದತ್ತಂ ಯೇಷು ಮಹಾಫಲಂ. ಪಿತೃಪ್ರಸಾದ ಆಗಿರಬಹುದು, ಇನ್ನು ಯಜ್ಞದ ಪ್ರಸಾದ, ಅದನ್ನು ಯಾರಿಗೆ ಕೊಟ್ಟರೆ ಮಹಾಫಲ ಅದನ್ನು ಹೇಳಿ ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಯೇಷಾಂ ದಾರಾ ಪ್ರತೀಕ್ಷಂತೆ ಪರ್ಜನ್ಯಮಿವ ಕರ್ಷಕಾಃ. ಪಿತೃದೇವತೆಗಳ ಪ್ರಸಾದ ಅಂತ ಹೇಳಿ ಯಾರ ಹೆಂಡಿರು, ಯಾವ ಕರ್ತೃವಿನ ಹೆಂಡಿರು ಕಾದುಕೊಂಡಿರ್ತಾರೋ ಅವರಿಗೆ ಉಣ್ಣಿಸು. ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟಿದ ಮಕ್ಕಳಿಗೆ ಒಳ್ಳೆ ಬುದ್ಧಿ ಇರುತ್ತೆ. ಆದ್ದರಿಂದ ಪಿತೃದೇವತಾ ಪ್ರಸಾದ ಆಗಿರಬಹುದು, ದೇವತಾ ಪ್ರಸಾದ ಆಗಿರಬಹುದು, ಅವರಿಗೆ ಕೊಡಬೇಕು. ಚಾರಿತ್ರ ನಿರತಾರಾಜನ್ ಯೇ ಕೃಶ ವೃತ್ತಯ ಅರ್ಥಿನಶ್ಚೋಪಗಚ್ಚಂತಿ ತೇಷು ದತ್ತಂ ಮಹಾಫಲಂ. ಯಾರಿಗೆ ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ, ಯಾರು ಭೋಗಗಳನ್ನು ಮಿತಿಮೀರಿ ಅನುಭವಿಸುವುದಿಲ್ಲ, ಯಾರಿಗೆ ವೃತ್ತಿಯ ಬದುಕು, ಪ್ರೊಫೆಷನ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಕಷ್ಟ ಇರುತ್ತೆ, ಅಂಥವರಿಗೆ ಪಿತೃಪ್ರಸಾದವನ್ನೋ ದೇವತಾ ಪ್ರಸಾದವನ್ನೋ ಕೊಟ್ಟರೆ ಅವರು ಒಳ್ಳೆ ಪುಷ್ಟರಾಗುತ್ತಾರೆ, ಅವರು ಆ ಫಲವನ್ನು ಪಡಿತಾರೆ. ಅಂದರೆ ನಾವಿವತ್ತು ಏನು ಮಾಡ್ತಾ ಇದ್ದೇವೆ, ಪಿತೃಪ್ರಸಾದವನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ನಮಗೆ ದೇವಪ್ರಸಾದ ನಾವು ಹೋಗಿ ಮಠದಲ್ಲಿ ಮಾಡ್ಕೊಳ್ತೇವೆ, ನೀವು ನಿಮ್ಮ ಪಾಟಿ ಕಾಲೇಜಿಗೆ ಹೋಗಿ ಅನ್ನೋ ಭಾವ ಇರುತ್ತೆ. ವಾಸ್ತವವಾಗಿ ಒಂದು ವರ್ಷ ಆದರೆ ಏನೋ ಸರಿ, ಪ್ರತಿ ವರ್ಷ ಹಾಗೆ ಆ ಪಿತೃಪ್ರಸಾದದ ಅಥವಾ ಇವತ್ತು ದೊಡ್ಡವರನ್ನು ನೆನಪಿಸಿಕೊಳ್ಳುವ ದಿನ ಅನ್ನುವ ಭಾವನೆಯೇ ಇರದ ಹಾಗೆ ಮಾಡ್ತೇವೆ. ಇನ್ನೂ ಕೆಲವೊಂದು ಕಡೆ ಹೆಂಡತಿಯನ್ನು ಬಿಟ್ಟು ಗಂಡನೊಬ್ಬನೇ ಹೋಗಿ ಮಾಡಿಕೊಂಡು ಬರೋದು ಉಂಟು. ಅದೆಲ್ಲವೂ ಕೂಡ ಅದು ಸರಿಯಲ್ಲ. ಒಟ್ಟಾರೆ ಒಬ್ಬ ತನ್ನ ಕುಟುಂಬವನ್ನು ಕರ್ಕೊಂಡು ಹೋಗಬೇಕು. ಮನೆಯಲ್ಲೇ ಮಾಡಲಿಕ್ಕಾಗಲ್ವಾ, ತೊಂದರೆ ಇಲ್ಲ, ಎಲ್ಲಾದರೂ ಮಾಡಿ ಕುಟುಂಬದ ಜೊತೆಗೆ ಅದನ್ನು ಮಾಡಬೇಕು. ಹಿರಿಯರನ್ನು ನೆನಪಿಸ್ಕೋತಾ ಇರಬೇಕು, ಅವರ ಒಳ್ಳೆಯ ಗುಣಗಳನ್ನು ಮೆಲುಕು ಹಾಕ್ತಾ ಇರಬೇಕು. ಆಗ ಮಕ್ಕಳಿಗೆ ನಿಮ್ಮ ಬಗೆಗೂ ಕೂಡ ಒಳ್ಳೆಯದು
ಭಾವನೆ ಬರುತ್ತೆ. ಇಲ್ಲ ಅಂದರೆ ಹೆಂಗೆ ಬರುತ್ತೆ? ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ ಅಂತಾರೆ. ಹೌದು, ಯಾರು ಬಿಟ್ಟು ಹೋಗ್ತಾ ಇರೋದು? ನೀವೇ ಬೆಳೆಸಿದ ಮಕ್ಕಳು. ನೀವು ಅವ್ರನ್ನ ಹೇಗೆ ಬೆಳೆಸಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಒಳ್ಳೆಯ ಗುಣ ಎಲ್ಲರಲ್ಲೂ ಇರುತ್ತೆ. ಒಳ್ಳೆಯ ಗುಣವನ್ನು ಮೆಲುಕು ಹಾಕಿ ಅದು ಮಕ್ಕಳಿಗೆ ಪಾಠ. ನಮ್ಮಪ್ಪ ಅವರಪ್ಪನ ಒಳ್ಳೆಯ ಗುಣವನ್ನು ಹೇಗೆ ಮೆಲುಕು ಹಾಕ್ತಾ ಇದ್ರೋ ಹಾಗೆ ನಾವು ಕೂಡ ನಮ್ಮ ತಂದೆಯ ಒಳ್ಳೆಯ ಗುಣವನ್ನು ಮೆಲುಕು ಹಾಕಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಅನ್ನಿಸತ್ತೆ. ಇಲ್ಲ ಅಂದರೆ ಅದು ಬರೋಲ್ಲ. ಯಾರು ಹಾಗೆ ಬೆಳೆಸಿರ್ತಾರಲ್ಲ ಆ ತಂದೆ ತಾಯಿಗಳ ಮಕ್ಕಳು ಆ ತಂದೆ ತಾಯಿಗಳನ್ನು ನೋಡ್ಕೊಳ್ತಾರೆ. ಈ ಎಲ್ಲ ಕಾರಣಗಳಿಂದ ನಾವು ಗಮನಿಸಬೇಕಾದದ್ದು ಅವರಿಗೆ ಕೊಡಬೇಕು. ಇನ್ನು ದೈವ ಪ್ರಸಾದ ಯಾರಿಗೆ ಕೊಡಬೇಕು ಅಂತ, ಯಾಗದಲ್ಲಿ ಯಜ್ಞದಲ್ಲಿ ಯಾರಿಗೆ ಕೊಡಬೇಕು? ಯಾರಿಗೆ ವೃತ್ತಿ ಇಲ್ವೋ ಅವ್ರಿಗೆ ಕೊಡಬೇಕು ಅಂತಾರೆ. ಅವ್ರಿಗೆ ಒಳ್ಳೇದಾಗತ್ತೆ ಮುಂದೆ. ತಸ್ಕರೇಭ್ಯ ಪರೇಭ್ಯೋ ವಾ ಹೃತಸ್ವಾಭಯ ದುಃಖಿತಾ ಅರ್ಥಿನೋ ಭೋಕ್ತುಮಿಚ್ಛಂತಿ ತೇಷು ದತ್ತಂ ಮಹಾತ್ಫಲಂ. ಇನ್ನು ಕಳ್ಳರು ಬಂದು ಎಲ್ಲ ಆಸ್ತಿಯನ್ನೇ ಎತ್ಕೊಂಡೋಗಿರ್ತಾರೆ, ಹಣವನ್ನೆಲ್ಲ ಕದ್ಕೊಂಡೋಗಿರ್ತಾರೆ. ಆ ಕಷ್ಟದಲ್ಲಿ ಒಂದು ಕುಟುಂಬ ಇರುತ್ತೆ. ಅವರಿಗೆ ನೀವು ದೈವ ಪ್ರಸಾದವನ್ನು ಕರೆದು ಕೊಡಬೇಕು. ನಿಮಗೆ ಮಹಾಫಲ, ಅವ್ರಿಗೂ ಮಹತ್ಫಲ. ನೋಡಿ, ಸಮಾಜದಲ್ಲಿ ಯಾರಿಗೆ ಕೊಡಬೇಕು? ಶ್ರಾದ್ದದಲ್ಲಿ ಬೇರೆ ಊಟಕ್ಕೆ ಕರಿಬೇಕಲ್ಲ, ಯಾರನ್ನು ಕರಿಬೇಕು? ಅಥವಾ ಒಂದು ಯಜ್ಞ ಮಾಡ್ತೇವೆ, ಒಂದು ದೇವತಾ ಕ್ರಿಯೆಯನ್ನು ಮಾಡ್ತೇವೆ ಅಲ್ವೇ? ದೇವತಾ ಕ್ರಿಯೆ ಮಾಡ್ತೇವೋ ಇಲ್ವೋ? ದೈವಕ್ರಿಯೆ. ಆ ದೈವಕ್ರಿಯೆ ಮಾಡುವಾಗ ಯಾರನ್ನು ಊಟಕ್ಕೆ ಕರಿಬೇಕು? ಅಥವಾ ಯಾರಿಗೆ ಕಾಣಿಕೆಯನ್ನು ಹೆಚ್ಚು ಕೊಡಬೇಕು? ಯಾರು ಕಳ್ಳರಿಂದ ನೊಂದಿರ್ತಾರೆ, ಯಾರು ಆಸ್ತಿಯನ್ನು ಕಳ್ಕೊಂಡಿರ್ತಾರೆ ಅಂಥವರನ್ನು ಕರೆದು ಕೊಡಿ. ಇದು ಸಮಾಜದ ಒಳಗಡೆಯೇ ಇದ್ದ ವ್ಯವಸ್ಥೆ. ನಿತ್ಯಾರ್ಜವಸ್ಯ ವಿಪ್ರಸ್ಯ ಭೈಕ್ಷಾಹಾರ ಕೃತಾತ್ಮನಃ ಸಾಧವೋ ಯಸ್ಯ ಭಿಕ್ಷಂತಿ ತಸ್ಯ ದತ್ತಂ ಮಹಾಫಲಂ. ಇನ್ನು ನೇರವಾದ ನಡೆಯ ಬ್ರಾಹ್ಮಣ ಭಿಕ್ಷೆ ಎತ್ತಿ ಬದುಕ್ತಾ ಇರ್ತಾನೆ, ಅವನಿಗೆ ಕೊಡ್ರಿ, ಒಳ್ಳೆ ಫಲ ಸಿಗತ್ತೆ. ಅವರಿಗೆ ಫಲ ಸಿಗತ್ತೆ. ಅವಾಗ ಭಿಕ್ಷೆ ಎತ್ತೋದು ಬಹಳ ಡಿಗ್ನಿಟಿ. ಅದು ಡಿಗ್ನಿಫೈಡ್ ಜಾಬ್ ಯಾವುದು ಅಂದರೆ ಭಿಕ್ಷೆ ಎತ್ತೋದು. ಯಾಕೆ ಅಂದರೆ ಜ್ಞಾನಮಯವಾಗಿಸಿಕೊಂಡವನು, ಬಾಳು ಯಾರು ಜ್ಞಾನಮಯವಾಗಿಸಿಕೊಂಡಿರ್ತಾನೆ ಅವನು ಮಾತ್ರ ಭಿಕ್ಷೆ ಎತ್ತಬೇಕಿತ್ತು. ಯಾರಿಗೆ ಹಣ ಇಲ್ಲ, ಯಾರಿಗೆ ಅಂಗವೈಕಲ್ಯ ಇದೆ, ಅವ್ರು ಭಿಕ್ಷೆ ಎತ್ತೋದು ಅಂತ ಕ್ರಮವೇ ಇರಲಿಲ್ಲ. ಅವ್ರಿಗೆ ಸಹಾಯ ಮಾಡಬೇಕು, ಸಮಾಜದ ಕರ್ತವ್ಯ. ಅವ್ರ ಸಂಬಂಧಿಕರು ಯಾರಿರ್ತಾರೆ, ಹತ್ತಿರದ ಸಂಬಂಧಿಕರು, ಅವರೇ ಅವ್ರನ್ನ ನೋಡ್ಕೋಬೇಕು ಅಂತಿತ್ತು. ಈಗ ಯಾರೋ ಒಬ್ಬ ಇರ್ತಾನೆ, ಅವನ ಮಕ್ಕಳು ನೋಡ್ಕೋತಾ ಇಲ್ಲ. ಭಾರತೀಯ ಸಮಾಜ ಆ ತರಹದ ಪರಿಸ್ಥಿತಿ ಎದುರಿಸಿಯೇ ಇಲ್ವಾ? ಏನು ಎಲ್ಲ ಸಮಯದಲ್ಲೂ ಒಳ್ಳೆಯವರೇ ಇರ್ತಾರಾ? ಎಲ್ಲ ಸಮಯದಲ್ಲೂ ಕೆಟ್ಟವರೇ ಇರ್ತಾರ? ಈಗ ಒಳ್ಳೆಯವರಿಲ್ವೇ, ಆ ಕೆಟ್ಟವರಿರ್ಲಿಲ್ವೇ? ಹಾಗೆ ಕುಟುಂಬ ತಮ್ಮ ತಂದೆಯನ್ನೋ ಅಥವಾ ಸೋದರ ಮಾವ ಅಥವಾ ಚಿಕ್ಕಪ್ಪ ಯಾರೋ ಒಬ್ಬ ಮದುವೆ ಆಗದೆ ಒಬ್ಬರು ಮನೆಯಲ್ಲಿ ಇರ್ತಾನೆ, ಅವ್ರ ಮಕ್ಕಳು ಅವನನ್ನು ಹೊರಗಡೆ ಹಾಕಿಬಿಡ್ತಾರೆ. ಆಗ ಅವ್ರು ಬೇರೆ ಕುಟುಂಬದವರು ಸೇರಿಸ್ಕೊಂಡು ಅವ್ರಿಗೆ ಊಟಕ್ಕೆ ಹಾಕಬೇಕಂತೆ. ಒಬ್ಬ ಕುಲವೃದ್ಧ ಇರಬೇಕು ಅಂತ. ಅದಕ್ಕೆ ಅನಾಥಾಶ್ರಮ ಇಲ್ಲೇ ಇರಲಿಲ್ಲ. ಅವಾಗ ಹೋಟೆಲ್ ಆಗಬೇಕಿತ್ತು, ಇರ್ತಾನೆ ಇರಲಿಲ್ಲ.
ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲ ಯಾಕೆ ಬೇಕಿತ್ತು? ನಮ್ಮ ಒಳಗಡೆಯೇ ವ್ಯವಸ್ಥೆ ಸರಿ ಇದ್ರೆ ಅನಾಥಾಶ್ರಮ ವೃದ್ಧಾಶ್ರಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಮೆಂಟಲ್ ಹಾಸ್ಪಿಟಲ್ಲು ಇವೆಲ್ಲ ಬಂದರೆ ಅದು ಅಧಪ್ಪತನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ? ನಾವು ಇಲ್ಲ ಅದು ಏರ್ತಾ ಇದ್ದೀವಿ ಅಂತ ನಮ್ಮ ಭ್ರಮೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಉದ್ಘಾಟನೆ ಮಾಡಿಬಿಟ್ರೆ ಮುಗಿದು ಹೋಯಿತು. ಓ, ಪ್ರಗತಿಶೀಲವಾಗಿದ್ದೇವೆ. ಅಯ್ಯ, ಅದು ಇರೋದೇ ಪ್ರಗತಿ ಇಲ್ಲ ಅಂತ ಅರ್ಥ ಅಲ್ವೇ? ನಾವು ಹಿಂಗೆ ಯೋಚನೆಯೇ ಮಾಡ್ತಾರೆ. ನಮ್ಮ ಯೋಚನೆಯೇ ಅಸಂಗತ ಆಗೋಗಿದೆ. ನಮಗೆ ಪ್ರಗತಿ ಅಂತಂದರೆ ಒಂದಿಷ್ಟು ಜನ ಒಂದಿಷ್ಟು ವ್ಯಾಪಾರ ಆಗಬೇಕು. ಆ ಬಿಸ್ನೆಸ್ಸಿನಿಂದ ಟರ್ನ್ ಓವರ್ ಆಗ್ತಾ ಇರಬೇಕು. ಫೈನಾನ್ಷಿಯಲ್ ಟರ್ನ್ ಓವರ್ ಅಂತನ್ನೋದು ನಮ್ಮ ಪ್ರಕಾರ ಪ್ರಗತಿಯ ಸಂಕೇತ. ಒಂದು ಒಳ್ಳೆಯ ಹೊಲವನ್ನು ನಾಶ ಮಾಡಿ ಕ್ರಿಕೆಟ್ ಸ್ಟೇಡಿಯಂ ಮಾಡಿಬಿಟ್ರೆ ಎಷ್ಟು ಜನರಿಗೆ ಕೆಲಸ ಸಿಗತ್ತೆ ಅಂತ ಯೋಚನೆ ಮಾಡ್ತೇವೆ. ಆದರೆ ಈ ತರಹದ ಒಳ ವ್ಯವಸ್ಥೆ ಇರುವಾಗ ಅದ್ಯಾವುದು ಬೇಕಾಗೇ ಇಲ್ಲ. ಏನು ಒಳ ವ್ಯವಸ್ಥೆ ನೋಡಿ. ಯಾರು ಕುಲವೃದ್ಧ ತನ್ನ ಮಕ್ಕಳಿಂದಲೋ ಅಥವಾ ತನ್ನ ಸಂಬಂಧಿಕರಿಂದಲೋ ಬಹಿಷ್ಕೃತನಾಗಿರ್ತಾನೆ ಅಥವಾ ಒಬ್ಬನೇ ಇರ್ತಾನೆ, ಅವನು ಆ ಊರಿನ ಒಳಗಡೆ ಒಬ್ಬರ ಹತ್ರ ಇರ್ತಾನೆ. ಅವರ ಕುಟುಂಬದವರೇ ಯಾರೋ ಒಬ್ರು ನೋಡ್ಕೋತಾ ಇರ್ತಾರೆ. ಅವಾಗ ಅದು ಬೇಡ. ಅನಾರೋಗ್ಯವೇ ಇಲ್ಲದೆ ಹೋದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕೆ? ಏನು ರೋಗ ರುಜಿನದಿಂದ ಏನು ಸಾಯ್ತಾ ಇರಲಿಲ್ಲ ಜನ. ಈ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ನೋಡಿ, ಮಹಾಭಾರತ ಹೀಗೆ ಹೇಳುತ್ತೆ, ಯಾರು ಕಳ್ಳರಿಂದ ನೊಂದಿರ್ತಾರೆ, ಕಳ್ಳರೆಲ್ಲ ಎತ್ಕೊಂಡು ಹೋಗಿರ್ತಾರೆ, ಅವ್ರಿಗೆ ದೈವ ಪ್ರಸಾದ ಕೊಡಿ ಅಥವಾ ಅವ್ರಿಗೆ ಒಂದು ಸ್ವಲ್ಪ ದಿವಸದ ತನಕ ಕೊಡೋ ವ್ಯವಸ್ಥೆ ಮಾಡಿ. ಪರಸ್ಪರ ಸಹಕಾರ. ಈಗ ಅದು ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸಮಸ್ಯೆ ಏನು ನಮ್ಮಲ್ಲಿ ಅಂದರೆ, ಸರ್ಕಾರ ಅಥವಾ ರಾಜ ಇರೋದು ರಕ್ಷಣೆ ಕೊಡ್ಲಿಕ್ಕೆ ಮಾತ್ರ. ಅಭಿವೃದ್ಧಿಯನ್ನು ನಾವೇ ಮಾಡ್ಕೊಳ್ಬೇಕು. ನಾವು ಪ್ರತಿಯೊಂದು ಈಗ ಅಲ್ಲೇ ಆಗಬೇಕು. ಪ್ರತಿಯೊಂದು ಅಲ್ಲಿಯೇ ಆಗಬೇಕು. ಇದು ನಮ್ಮ ಒಂದು ಮೆಂಟಾಲಿಟಿ. ಎಲ್ಲ ಸರ್ಕಾರ ಮಾಡಬೇಕು ಅಂತ ಬಯಸೋದು. ವಾಸ್ತವವಾಗಿ ಹಾಗಿಲ್ಲ ಅಂತಾರೆ. ವ್ರತಿನೋ ನಿಯಮಸ್ಥಾಶ್ಚ ಯೇ ವಿಪ್ರಾಶ್ರುತಿ ಸಮ್ಮತಾ ತತ್ಸಮಾಪ್ತ್ಯರ್ಥಮೀಪ್ಸಂತೆ ತೇಷು ದತ್ತಂ ಮಹತ್ಫಲಂ. ಇನ್ನು ವ್ರತದಲ್ಲಿರುವವರು, ನಿಯಮದಲ್ಲಿ ತೊಡಗಿರುವವರು, ವೇದ ಸಮ್ಮತರು, ವೇದದ ಚಿಂತನೆಗಾಗಿ ತೊಡಗಿದವರು, ಅವರಿಗೆ ಕೊಡ್ರಿ. ಅವ್ಯುತ್ಕ್ರಾಂತ ಸ್ವಧರ್ಮೇಶು ಪಾಷಂಡ ಸಮಯೇಶು ಚ ಕೃಶಪ್ರಾಣ ಕೃಶಾಹಾರಾ ತೇಷು ದತ್ತಂ ಮಹಾಫಲಂ. ಇನ್ನು ತಮ್ಮ ಸ್ವಧರ್ಮದಿಂದ ಕಳಚಿಕೊಳ್ಳದವರು, ವಿಪರೀತ ಆಮಿಷಗಳು ಇದ್ದಾಗಲೂ ಕೂಡ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗಲೂ ಕೂಡ ತಮ್ಮ ಧರ್ಮವನ್ನು ಬಿಟ್ಟು ಸಾಗದವರು, ಅವರಿಗೆ ನಾವು ಒಳ್ಳೆಯ ಫಲವನ್ನು ಕೊಡಬೇಕು. ನೋಡಿ, ನಿಮಗೆ ಸುಬೋಧ ರಾಮರಾಯರು ಅಂತ ಒಬ್ಬರು ಇದ್ರು. ಸುಬೋಧ ರಾಮರಾಯರು ಅಂತ ಬಹಳ ಹಳೇ ತಲೆ. ಬೆಂಗಳೂರಿನಲ್ಲಿ ಈ ಉಮಾ ಟಾಕೀಸ್ ಮುಂದೆ ಬಂದು ಮಾರ್ಕೆಟ್ಗೆ ಹೋಗಬೇಕಾದ್ರೆ ಬಲಗಡೆ ತಿರುಗ್ತೇವೆ. ಅಲ್ಲಿ ಎಡಗಡೆ ಭಾಗದಲ್ಲಿ ಸುಬೋಧ ಮುದ್ರಣಾಲಯ ಅಂತ ಇತ್ತು. ಹಳೇ ಬೆಂಗಳೂರಿನವ್ರಿಗೆ ಅದು ಗೊತ್ತಿರುತ್ತೆ. ಆದರೆ ಹೊಸ ಬೆಂಗಳೂರಿನವ್ರಿಗೆ ಅದು ಗೊತ್ತಿಲ್ಲ. ಸುಬೋಧ ಮುದ್ರಣಾಲಯದ ಬಗ್ಗೆ ಈಗ
UK ಇಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ ಈ ಸುಬೋಧ ಮುದ್ರಣಾಲಯ. ಅವರು ಬಹಳ ಪ್ರತಿಭಾವಂತ ಸುಬೋಧ ರಾಮರಾಯರು. ಚಿಕ್ಕಂದಿನಲ್ಲಿ ಅವರು ಇದ್ದ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಬೈಬಲ್ ಒಂದು ಚರ್ಚಿನವರು ಬೈಬಲ್ ಪರೀಕ್ಷೆ ಇಟ್ಟಿದ್ರು. ನಾವೆಲ್ಲ ಮಹಾಭಾರತ ಪರೀಕ್ಷೆ ಎಲ್ಲ ಇಟ್ಟಿರಲ್ವೇ, ಹಾಗೆ ಬೈಬಲ್ ಪರೀಕ್ಷೆ ಇಟ್ಟಿದ್ರು. ಆ ಬೈಬಲ್ ಪರೀಕ್ಷೆಗೆ ಇವ್ರು ಕೂತ್ಕೊಂಡು 100ಕ್ಕೆ 100 ಅಂಕವನ್ನು ತೆಗೆದ್ರು. ಯಾವ ಕ್ರಿಶ್ಚಿಯನ್ ವಿದ್ಯಾರ್ಥಿಯೂ ತೆಗೆದಿರಲಿಲ್ಲ. ಒಬ್ಬ ಪಾದ್ರಿಗಳು ಬಂದು ಅವರನ್ನು ಕೇಳಿದ್ರು, ನೀವು ನಮ್ಮ ಮತಕ್ಕೆ ಯಾಕೆ ಕನ್ವರ್ಟ್ ಆಗಬಾರದು? ನಿಮಗೆ ಇಷ್ಟು ಬಡತನದಲ್ಲಿ ಸಂಕಟಗೊಳ್ಳುವಂತಹ ಒಂದು ಪರಿಸ್ಥಿತಿಯೇ ಇರೋದಿಲ್ಲ, ನೀವ್ಯಾಕೆ ನಮ್ಮ ಮತಕ್ಕೆ ಬರಬಾರದು ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ರು, ನೋಡಿ, ಬೈಬಲ್ನ ತಿಳ್ಕೊಳ್ಳುವ ಉದ್ದೇಶದಿಂದ ನಾನು ಈ ಪರೀಕ್ಷೆ ಬರೆದಿದ್ದೇ ವಿನಃ ನಾನೊಬ್ಬ ಮಾಧ್ವ. ನನ್ನ ನಿಷ್ಠೆ ಈ ನೆಲಕ್ಕೆ, ಈ ನೆಲದಲ್ಲಿ ಮೂಡಿಬಂದ ಸಾಹಿತ್ಯಕ್ಕೆ ಬರೋಲ್ಲ ಅಂತಂದ್ರು. ಆಮೇಲೆ ಬೆಂಗಳೂರಿಗೆ ಬಂದು ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿದ್ರು. ಸುಬೋಧ ಮುದ್ರಣಾಲಯ ಅಂತ ಹೇಳಿ, ಬಹಳ ದೊಡ್ಡ ಸುಬೋಧ ಅಂತ ಹೇಳಿ ಪತ್ರಿಕೆಯನ್ನು ಶುರು ಮಾಡಿದ್ರು. ಅವತ್ತಿನಿಂದ ಅವರನ್ನು ಸುಬೋಧ ರಾಮರಾಯರು ಅಂತ. ಅಂದರೆ ಎಂಥದೇ ಪರಿಸ್ಥಿತಿಯಲ್ಲಿ ತಮ್ಮ ಒಂದು ವ್ರತವನ್ನು ಬಿಡದವರು. ಪಾಷಂಡ ಸಮಯೇಶು ಚ ಅವ್ಯುತ್ಕ್ರಾಂತಾ ಅಂತಾರೆ. ಪಾಷಂಡ ಸಮಯೇಶು, ಪಾಷಂಡ ಅಂತಂದರೆ ವೇದಕ್ಕೆ ವಿರುದ್ಧವಾಗಿ ಅನ್ಯಾಯಗಳಲ್ಲಿ ತೊಡಗಿದವರು. ಯಾರು ಅವೈದಿಕರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಿಂಸೆಯಿಂದ ಅಥವಾ ಏನನ್ನೂ ಅವರು ಸಮರ್ಥನೆ ಮಾಡಿಕೊಳ್ತಾರೆ. ಅಂತಹ ಕೆಟ್ಟ ಒಂದು ಪರಿಸ್ಥಿತಿ. ಪಾಷಂಡರು ಅಂತ ಕರೀತಾರೆ ಅವ್ರನ್ನ. ಅವರು ಒಪ್ಪೋದು ಧರ್ಮ ಅಂತ, ಆದರೆ ಮಾಡೋದು ಅಧರ್ಮವನ್ನು. ಈ ಥರದ ಒಂದು ಜನಾಂಗ ಇದೆ ಈ ಸಮಾಜದಲ್ಲಿ. ಅವರನ್ನು ಪಾಷಂಡರು ಅಂತ ಕರೀತಾರೆ, ಅಥವಾ ಪಾಖಂಡಿಗಳು ಅಂತ ಕರೀತಾರೆ. ಪಾಖಂಡಿಗಳು ಅಂದರೆ ಧರ್ಮ ಅಂತ ಬಾಯಲ್ಲಿ ಹೇಳ್ತಾರೆ, ಮಾನವೀಯತೆ ಅಂತ ಹೇಳ್ತಾರೆ, ಆದರೆ ಹಾಗಿರದವರು. ನೋಡಿ, ಆ ಪಾಷಂಡ ಮತದಲ್ಲಿ ತೊಡಗದವರು ಎಷ್ಟೇ ಸಮಸ್ಯೆಗಳು ಬಂದರು, ಹಸಿವು, ನೀರಡಿಕೆ, ಬಡತನ, ಬೇರೆ ಬೇರೆ ಕೌಟುಂಬಿಕ ಸಮಸ್ಯೆಗಳು, ಇದು ಎಲ್ಲ ಬಂದರೂ ಕೂಡ ಈ ಒಂದು ಆ ಜಗತ್ತಿನಲ್ಲಿ, ಆ ವೇದದಲ್ಲಿ ಭರವಸೆ ಇಟ್ಟವರಿದ್ದಾರಲ್ಲ, ಅವ್ರನ್ನ ಕರೀರಿ. ಯಾಕೆ ಅಂದರೆ ನಮ್ಮ ಮತ್ತು ದೇವರ ಸಂಬಂಧ ಹೇಗಿರಬೇಕು? ನನ್ನ ಮತ್ತು ದೇವರ ಸಂಬಂಧ ಏನಿದೆ ಅದು ನನ್ನ ಮತ್ತು ದೇವರ ವೈಯಕ್ತಿಕವಾದದ್ದು. ಅದನ್ನು ನಾನು ಬಿಟ್ಟು ಹೋಗೋದು ಅಂತಂದರೆ, ಇದು ಯಾವುದೋ ನನಗೆ ಇಲ್ಲಿ ಅನ್ನ ಬೇಕು, ಇಲ್ಲಿ ಯಾವುದೋ ಒಂದು ಇದು ಬೇಕು, ಅದು ಬೇಕು, ಅದಲ್ಲ. ಅದರಿಂದಾಗಿ ಈ ತರಹದ ಪಾಷಂಡ ಧರ್ಮಗಳಲ್ಲಿ ತೊಡಗದವರು, ಆಸೆ ಆಮಿಷಗಳಿಗೆ ಒಳಗಾಗದವರು, ಕೃಶಪ್ರಾಣಾಹ ಸೊರಗಿದವರು, ಕೃಶಾಹಾರಾಹ ಸ್ವಲ್ಪವೇ ಆಹಾರ ಅವ್ರಿಗೆ ತಿನ್ನಲಿಕ್ಕೂ ಇಲ್ಲ, ಅಂಥವರನ್ನು ಗುರುತಿಸಿ ಕರೆಯಿರಿ. ಅವರಿಗೆ ನೀವು ಕೊಡಬೇಕು, ಅದು ಫಲ. ದೈವ ಕಾರ್ಯಗಳಲ್ಲಿ ಅವರು ಕೊಡಬೇಕು. ಯಾರಿಗೆ ಹೊಟ್ಟೆ ತುಂಬಿರುತ್ತೆ ಅವ್ರಿಗಲ್ಲ, ಯಾರಿಗೆ ರೆಕಗ್ನಿಷನ್ ಇರುತ್ತೆ ಅವ್ರಿಗಲ್ಲ. ಇವತ್ತು ಹೇಗೆ ನೋಡೋದು ಅಂತಂದರೆ, ನಾವು ಕೂಡ ಯಾರಿಗೆ ರೆಕಗ್ನಿಷನ್ ಇರುತ್ತೆ ಅವ್ರನ್ನ ಕರೆಯೋಣಪ್ಪ, ಇಲ್ಲ ಅಂದರೆ ನಾವು ಖ್ಯಾತರಾಗಲ್ಲ ಅಂತ ಒಂದು ಭ್ರಮೆ. ಅದರಿಂದಾಗಿ ಯಾರಿಗೆ ರೆಕಗ್ನಿಷನ್ ಇರುತ್ತೆ ಅವ್ರನ್ನೇ ಕರೆಯೋದು.
ಎಲ್ಲರೂ ಮಾಡ್ತಾ ಇದ್ದಾರೆ ಈಗ. ಆದರೆ ಅದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಮಹಾಭಾರತ ನಿಲ್ಲುತ್ತೆ. ಕೃಷಪ್ರಾಣಾ ಕೃಷಾಹಾರಾ ತೇಷು ದತ್ತಂ ಮಹಾಫಲಂ. ಇನ್ನು ವ್ರತಾನಾಂ ಪಾರಣಾರ್ಥಾಯ ಗುರುವರ್ಥೇ ಯಜ್ಞದಕ್ಷಿಣಾಂ ನಿವೇತಾರ್ಥಂ ಚ ವಿದ್ವಾಂಸಃ ತೇಷಾಂ ದತ್ತಂ ಮಹಾಫಲಂ. ಯಾವುದೋ ವ್ರತ ಮಾಡ್ತಾ ಇರ್ತಾರೆ, ಅದರ ಪಾರಣೆಗಾಗಿ, ಹಿರಿಯರಿಗಾಗಿ ಏನೋ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇರ್ತಾರೆ, ಅವರಿಗಾಗಿ. ನಿವೇಶಾರ್ಥಂಚ ವಿದ್ವಾಂಸಃ, ಬೇರೆ ಯಾವುದ್ಯಾವುದೋ ಕಾರಣಗಳಿಗಾಗಿ ತೊಡಗಿರುವವರಿಗೆ ಕೊಟ್ಟರೆ ಮಹಾಫಲ. ಪಿತೃಶ್ಚ ರಕ್ಷಣಾರ್ಥಾಯ ಪುತ್ರಧಾರಾರ್ಥಮೇವ ವಾ ಮಹಾವ್ಯಾಧಿ ವಿಮೋಕ್ಷಾಯ ತೇಷು ದತ್ತಂ ಮಹಾಫಲಂ. ತಂದೆ ತಾಯಿಗಳ ರಕ್ಷಣೆಗಾಗಿ, ಅವರ ಮಗನ ಹೆಂಡರಿಗಾಗಿ, ಯಾವುದೋ ಒಂದು ದೊಡ್ಡ ರೋಗದಿಂದ ಬಳಲ್ತಾ ಇರುವವರ ಚಿಕಿತ್ಸೆಗಾಗಿ ಕೊಟ್ಟರೆ ಮಹಾಫಲ. ಅದು ದೈವಕ್ರಿಯೆಯಲ್ಲಿಯೇ ಕೊಡಬೇಕು, ದೈವದಿಂದ ಹೊರತಾಗಿ ಅಲ್ಲ. ನಾವು ಅದನ್ನೆಲ್ಲ ಈಗಲೂ ಮಾಡ್ತಾರೆ ಪಾಪ, ಆದರೆ ದೈವಕ್ರಿಯೆಯಿಂದ ಹೊರತಾಗಿ ಮಾಡ್ತಾರೆ. ದೈವಕ್ರಿಯೆಯಿಂದ ಹೊರತಾಗಿ ಮಾಡಬಾರದು, ದೈವಕ್ರಿಯೆಯ ಅಂಗವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ಬೇಕಷ್ಟು ರೋಟರಿ ಕ್ಲಬ್ಗಳಿದೆ, ಅವರೆಲ್ಲ ಮಾಡ್ತಾರೆ, ಆದರೆ ಅದು ದೈವಕ್ರಿಯೆ ಅಲ್ಲ ಅನ್ನುವ ಭಾವನೆ ಇದೆ ಅವರಿಗೆ. ಇನ್ನು ಕೆಲವರು ದೈವಕ್ರಿಯೆ ಅಂತ ಮಾಡ್ತಾರೆ, ಅದರಲ್ಲಿ ಇದಕ್ಕೆ ಸ್ಥಾನಮಾನವೇ ಇಲ್ಲ. ಎರಡನ್ನೂ ಕೂಡ ಹದವಾಗಿ ಮಿಶ್ರಣ ಮಾಡಿರಬೇಕು ಅಂತ ಹೇಳ್ತಾರೆ. ಬಾಲ ಸ್ತ್ರೀಯಶ್ಚ ವಾಂಛಂತಿ ಸುಭಕ್ತಂ ಚಾಪ್ಯ ಸಾಧನಾ ಸ್ವರ್ಗಮಾಯಾಂತಿ ದತ್ವೈಷಾಂ ನಿರಯಾನ್ನೋಪಯಂತಿಯೇ. ಇನ್ನು ಅನ್ನದಾನವನ್ನು ಬಾಲಕರು, ಹೆಣ್ಣು ಮಕ್ಕಳು ಎಲ್ಲರಿಗೂ ಸುಗ್ರಾಸ ಭೋಜನ ಅಂದರೆ ಬಹಳ ಇಷ್ಟ, ಅದನ್ನು ಎಲ್ಲರಿಗೂ ಕೊಡಬೇಕು, ಅದನ್ನು ಪ್ರೀತಿಯಿಂದ ಕೊಡಬೇಕು, ಕರ್ತವ್ಯ ಅಂತ ಹೇಳಿ ಕೊಡಬೇಕು. ಮಹಾನೇಚ ವಿಧಿರ್ದಾನೆ ಶ್ರುತಸ್ತೆ ಭರತರಚಭ ನಿರಯಂ ಏತು ಗಚ್ಚಂತಿ ಸ್ವರ್ಗಂ ಚಾವಹಿತಂ ಶೃಣು. ಇನ್ನು ಈ ವಿಧಿ ಈ ತರಹದ್ದು ಬಹಳ ಇದೆ. ಸಮಾಜದಲ್ಲಿ ಚೆನ್ನಾಗಿ ಬಾಳದವರು ನರಕಕ್ಕೆ ಹೋಗ್ತಾರೆ, ಚೆನ್ನಾಗಿ ಬಾಳಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಏನು ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತೇವೆ. ಇಲ್ಲಿ ತನಕ ಒಳ್ಳೆಯದನ್ನು ಹೇಳಿದ್ದಾಯ್ತು, ಈ ಕೆಡುಕನ್ನು ಹೇಳಬೇಕಲ್ಲ. ಗುರುವರ್ಥಂ ಭವನಾರ್ಥಂ ವಾ ವರ್ಜಯಿತ್ವಾ ಯುಧಿಷ್ಠಿರ ಏನೃತಂ ಕಥಯಂತ್ಯನ್ಯೇ ತೇ ವೈ ನಿರಯಗಾಮಿನಃ. ನೀವು ಒಂದು ಸತ್ಯವನ್ನು ಹೇಳಿದರೆ ನಿಮ್ಮ ತಂದೆ ತಾಯಿಗಳ ಪ್ರಾಣ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಸತ್ಯ ಹೇಳದೆ ಹೋದರೂ ನಡೆಯುತ್ತೆ. ಇನ್ನು ಒಂದು ದೊಡ್ಡ ನಿಮ್ಮ ಜೀವನದ ಆಸರೆಯಾದ ಮನೆ ಅಥವಾ ಪ್ರಾಣ, ಸುಳ್ಳು ಹೇಳಿದ್ರೆ ಪ್ರಾಣ ಉಳಿಯುತ್ತೆ ಅಂತಾದರೆ ತೀವ್ರವಾದ ಆ ಪರಿಸ್ಥಿತಿ ಇದ್ದರೆ ಹೇಳಬಹುದು. ಇವೆರಡು ಬಿಟ್ಟು ಆಪತ್ತು ಪ್ರಾಣಾಪಾಯ ಬಂದಾಗ ಮತ್ತು ಸರ್ವಸ್ವಾಪಹಾರ, ಇವೆರಡು ಬಿಟ್ಟು ಬೇರೆ ಸಂದರ್ಭದಲ್ಲಿ ನಾವು ಸುಳ್ಳು ಹೇಳಿದರೆ ತೇ ವೈ ನಿರಯಗಾಮಿನಃ, ನರಕಕ್ಕೆ ಹೋಗ್ತಾರೆ. ಪರದಾರಾಭಿಹರ್ತಾರಃ ಪರದಾರಾಭಿಮರ್ಶಕಾಃ ಪರದಾರ ಪ್ರಯೋಕ್ತಾರಃ ತೇ ವೈ ನಿರಯಗಾಮಿನಃ. ಯೇ ಪರಸ್ವ ಅಪಹರ್ತಾರಃ, ಬೇರೆಯವರ ಹಣವನ್ನು ಲಪಟಾಯಿಸುವುದು, ಬೇರೆಯವರ ಸೊತ್ತನ್ನು ಹಾಳು ಮಾಡುವುದು. ಸೂಚಕಾಶ್ಚ ಪರೇಶಾಂ ಯೇ, ಇನ್ನು ಕೆಲವರಿಗೆ ಇದನ್ನು ಮಾಡಿ ಅಂತ ಹೇಳಿಕೊಡೋದು. ಕಳ್ಳರು ಬಂದಾಗ ಅವ್ರಿಗೆ ಹೇಳಿಬಿಡೋದು, ನೋಡಿ ಇವರು ಸಂಪತ್ತು ಇಲ್ಲಿಟ್ಟಿದ್ದಾರೆ ಅಂತ ಹೇಳಿಬಿಡೋದು.
ಅಂಥವರೆಲ್ಲ ನರಕಕ್ಕೆ ಹೋಗ್ತಾರೆ. ಪ್ರಪಾಣಾಂಚ ಸಭಾನಾಂಚ ಸಂಕ್ರಮಾಣಾಂಚ ಭಾರತ ಆಶ್ರಮಾಣಾಂಚ ಭೇತ್ತಾರೋ ನರ ನಿರಯಗಾಮಿನಃ. ಪ್ರಪಾಣಾಂ ಅರವಟ್ಟಿಗೆ ಅಂತ ಕರಿತಾ ಇದ್ರು. ಅವಾಗೆಲ್ಲ ನೀರು ಕುಡಿಲಿಕ್ಕೆ ದಾರಿಯ ಮಧ್ಯದಲ್ಲಿ ನೀರು ಕುಡಿಲಿಕ್ಕೆ ಹೊರಗಲ್ಲು ಅಂತ, ಊರಿಂದ ಊರಿಗೆ ಹೋಗುವಾಗ ಅವಾಗೆಲ್ಲ ಈ ತರಹ ವಾಹನ ಎಲ್ಲ ಇರಲಿಲ್ಲ ಅಲ್ವಾ. ಊರಿಂದ ಊರಿಗೆ ಕಾಡಿನ ದಾರಿಯಲ್ಲಿ ಮೂಟೆಯನ್ನು ಏನನ್ನು ಹೊತ್ಕೊಂಡು ಹೋಗಬೇಕಿತ್ತು. ಹೋಗುವಾಗ ಹೋಗುವಾಗ ಅವ್ರಿಗೆ ಇಡ್ಲಿಕ್ಕೆ ಅನುಕೂಲ ಆಗಬೇಕಲ್ಲ, ಅಷ್ಟೆತ್ತರದ ಬೇರೆ ಬೇರೆ ಎತ್ತರದ ಒಂದು ಕಲ್ಲು ಇರ್ತಿತ್ತು. ಆ ಕಲ್ಲಿನ ಸ್ಟ್ಯಾಂಡ್ ಮೇಲೆ ಹೀಗಿಡೋರು ನೀರನ್ನು, ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋದು. ಅಲ್ಲಿ ನೀರು ಬೆಲ್ಲ ಇಟ್ಟಿರ್ತಿದ್ರು. ಆ ನೀರು ಬೆಲ್ಲವನ್ನು ತಿಂದು ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅದನ್ನ ಎತ್ಕೊಂಡು ಹೋಗೋದು. ಈ ಜಾಗವನ್ನು ಏನಂತ ಕರಿತಾ ಇದ್ರು? ಪ್ರಪಾ, ಅರವಟ್ಟಿಗೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಈ ಅರವಟ್ಟಿಗೆಗಳನ್ನು ನಾಶ ಮಾಡೋದು. ಸಭಾನಾಂ, ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಜಾಗ, ಆಲದ ಮರದ ಕಟ್ಟೆ, ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಜಾಗ, ಅದನ್ನೆಲ್ಲ ಹಾಳು ಮಾಡಿ ಹಾಕೋದು. ಮರಗಳನ್ನು ನಾಶ ಮಾಡೋದು, ಮರಗಳನ್ನು ಒಡೆಯೋದು, ಮರದ ನೆರಳನ್ನು ಇರದಂತೆ ಮಾಡೋದು, ಇವುಗಳನ್ನೆಲ್ಲ ಮಾಡಿದವರು ನರ ನಿರಯಗಾಮಿನಃ, ನರಕಕ್ಕೆ ಹೋಗ್ತಾರೆ. ಶೂಲೈರ್ವಾ ಚಂಕುಭಿರ್ವಾಪಿ ಶ್ವಭ್ರೈರ್ವಾ ಭರತರಚಭಾ ಯೇ ಮಾರ್ಗಮಪನಿಘ್ನಂತಿ ತೇ ವೈ ನಿರಯಗಾಮಿನಃ. ಆಮೇಲೆ ಶೂಲದಿಂದ, ಆಮೇಲೆ ಶ್ವಭ್ರೈಹಿ ವಾ, ಚೆನ್ನಾಗಿ ಗುಂಡಿ ತೋಡ್ಬಿಡೋದು. ಆ ರೋಡಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಆ ತರಹ ಯಾರು ರೋಡನ್ನು ಹಾಳು ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ಮಾಡಬಾರದು ಹಾಗೆ. ಉಪಾಧ್ಯಾಯಾನ್ಶ್ಚ ಭೃತ್ಯಾನ್ಶ್ಚ ರಕ್ತಾನ್ಶ್ಚ ಭರತರಚಭಾ ಯೇ ತ್ಯಜಂತಿ ಸಮರ್ಥಾನ್ಸ್ತಾನ್ ತೇ ವೈ ನಿರಯಗಾಮಿನಃ. ಆಮೇಲೆ ಉಪಾಧ್ಯಾಯರು, ಪಾಠ ಹೇಳಿಕೊಟ್ಟವರು, ಅವರನ್ನು ಯಾವುದೋ ಸಹಾಯ ಕೇಳಲಿಕ್ಕೆ ಬಂದಾಗ ಬಿಟ್ಬಿಡೋದು. ಭೃತ್ಯಾನ್ಶ್ಚ, ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡದೇ ಇರೋದು, ಭೃತ್ಯರು ಅಂತ ಕರೀತಾರೆ. ಭೃತಿ ಅಂದರೆ ಸಂಬಳ, ಭೃತ್ಯ ಅಂದರೆ ಕೆಲಸ ಮಾಡಿ ಸಂಬಳ ಪಡೆಯುವವರು, ಅವರನ್ನು ಭೃತ್ಯರು ಅಂತ ಕರೆಯೋದು. ಕೆಲಸ ಮಾಡಿಸ್ಕೊಂಡ್ಬಿಡೋದು, ಸಂಬಳ ಕೊಡ್ಲಿಕ್ಕಿಲ್ಲ, ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತಾರೆ. ರಕ್ತಾಂಶ್ಚ, ಪ್ರೀತಿ ಇಟ್ಕೊಂಡಿರ್ತಾರೆ, ಅವರನ್ನು ಸರಿಯಾದ ಸಮಯದಲ್ಲಿ ಕೈ ಬಿಟ್ಬಿಡೋದು. ಇದನ್ನೆಲ್ಲ ಯಾರು ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ವೃತ್ತಿಚ್ಛೇದಂ ಗೃಹಚ್ಛೇದಂ ದಾರಚ್ಛೇದಂಚ ಭಾರತ ಮಂತ್ರಚ್ಛೇದಂ ತಥಾ ಛಾಯಾಃ ತೇ ವೈ ನಿರಯಗಾಮಿನಃ. ಒಬ್ಬನ ಕೆಲಸಕ್ಕೆ ಕಲ್ಲು ಹಾಕೋದು, ಗೃಹಚ್ಛೇದ ಮನೆ ಮುರುಕತನ, ದಾರಚ್ಛೇದ ಹೆಂಡತಿಯನ್ನ ಗಂಡನಿಂದ ಅಥವಾ ಗಂಡನನ್ನ ಹೆಂಡತಿಯಿಂದ ಬೇರ್ಪಡಿಸೋರು, ಮಂತ್ರಚ್ಛೇದಂ ಏನೋ ರಹಸ್ಯ ಹೇಳಿರ್ತಾರೆ, ಆ ರಹಸ್ಯವನ್ನು ಎಲ್ಲರಲ್ಲಿ ಹೇಳ್ಬಿಡೋದು. ಯಾರು ಮಾಡ್ತಾರೆ ಅವರು ನಿರಯಗಾಮಿನಃ. ಮತ್ತೆ ಆಚಾಯಾಚ್ಛೇದಂ, ಸಣ್ಣ ಆಸೆ ಇಟ್ಕೊಂಡು ಬಂದಿರ್ತಾರೆ ಅಥವಾ ದೊಡ್ಡ ಆಸೆ ಇಟ್ಕೊಂಡಿರ್ತಾರೆ, ಅದು ಮಾಡ್ಲಿಕ್ಕಾದ್ರೂ ಕೂಡ, ಅದನ್ನು ಈಡೇರಿಸ್ಲಿಕ್ಕಾದ್ರೂ ಕೂಡ ಈಡೇರಿಸದೇ ಇರೋದಿದೆಯಲ್ಲ, ಅಥವಾ ಅವರಲ್ಲಿ ಆಸೆ ಹುಟ್ಟಿಸಿರ್ತಾರೆ, ಎಲ್ಲ ಮಾಡ್ಬಿಡ್ತೀನಿ ಬನ್ನಿ ಅಂತ, ಬಂದಾಗ ಹೌದಾ ನನ್ನ ಕೈಲಿ ಆಗಲ್ಲ ಅಂದ್ಬಿಡೋದು. ನಮ್ಮ ಕೈಲಿ ಏನಾಗತ್ತೋ ಅದನ್ನು ಮಾಡ್ತೀವಿ ಅನ್ನೋದು ಹೇಗಿದೆ, ಏನು ಚಿಂತನೆ ಮಾಡಬೇಡಿ ಬನ್ನಿ ಬೆಂಗಳೂರಿಗೆ ಏನ್ಬಿಡೋದು. ಬೆಂಗಳೂರಿಗೆ ಬಂದ ಕೂಡಲೇ ಫೋನ್ ಎತ್ತಲಿಕ್ಕಿಲ್ಲ. ಈ ತರಹ ಮಾಡಿದರೆ ಆಶಾಚ್ಛೇದ. ಅದು ಕೆಳಗಡೆ ಕೂತ್ಕೊಂಡ ಆಶಾಚ್ಛೇದ. ಆ ತರಹ ಯಾರು ಮಾಡ್ತಾರೆ ಅವರು ನಿರಯಗಾಮಿನಃ. ವೇದ ವಿಕ್ರಯಿಣಶ್ಚೈವ ವೇದಾನಾಂ ಚೈವ ದೂಷಕಾಃ ಲೇಖಿನಶ್ಚೈವ ವೇದಾನಾಂ
ತೇ ವೈ ನಿರಯಗಾಮಿನಃ ವೇದ ವಿಕ್ರಯಿಣಃ. ಅನ್ಯಾಯ ಮಾಡುವವರಿಗೆ ಪೌರೋಹಿತ್ಯ ಮಾಡುವವರನ್ನ ವೇದ ವಿಕ್ರಯಿಗಳು ಅಂತ ಕರೀತಾರೆ. ಇನ್ನು ವೇದವನ್ನು ಹಾಳು ಮಾಡುವವರು, ವೇದದ ಮಾನಮರ್ಯಾದೆ ತೆಗೆಯುವವರು. ಲೇಖಿನಶ್ಚೈವ ವೇದಾನಾಂ, ಯಾರಿಗೆ ಅಯೋಗ್ಯರಿಗೆ ವೇದಗಳನ್ನು ಹೇಳೋದು ಅದು ನಿರಯಕ್ಕೇನೆ. ಯಾಕೆಂದರೆ ಅವ್ರನ್ನ ನೋಡಬೇಕಾಗತ್ತೆ ನಾವು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನೊಬ್ಬರಿಗೆ ಮಧ್ವ ಸಿದ್ಧಾಂತದ ಒಂದು ಸಂಗತಿಯನ್ನು ಹೇಳಿ ಅಂತ. ಬಹಳ ಬುದ್ಧಿವಂತರಲ್ಲ ಅಂತ ಹೇಳಿ ನಾನು ಮಧ್ವ ಸಿದ್ಧಾಂತದ ರಹಸ್ಯಗಳನ್ನು ಹೇಳಿದ್ದಕ್ಕೆ ಅವರು ಅದನ್ನು ಮಾರ್ಪಡಿಸಿಕೊಂಡ ರೀತಿಯೇ ಬೇರೆ. ನಿಮ್ಮನ್ನು ಮೊದಲನೇ ಹಂತದಲ್ಲಿ ಮನುಷ್ಯೋತ್ತಮರನ್ನಾಗಿಸುತ್ತೇನೆ, ಎರಡನೇ ಹಂತದಲ್ಲಿ ನಿಮ್ಮನ್ನು ಗಂಧರ್ವರೊಡನೆ ಐಕ್ಯವನ್ನು ಹೊಂದಿಸುತ್ತೇನೆ, ಕಡೆಯ ಹಂತದಲ್ಲಿ 32ನೇ ಹಂತದಲ್ಲಿ ಪರಮಾತ್ಮನೊಡನೆ ಐಕ್ಯವನ್ನು ಹೊಂದಿಸುತ್ತೇನೆ ಅಂತ. ಆಮೇಲೆ ಸರ್ದಾರ್ಜಿಗಳ ಮುಂದೆ ಅವ್ರಿಗೇನು ಗೊತ್ತಾಗತ್ತೆ? ಸರ್ದಾರ್ಜಿಗಳ ಮುಂದೆ ಹೇಳೋದು, ಮಧ್ವಾಚಾರ್ಯರು ಹೇಳಲಾಗದೇ ಇರೋದನ್ನ ನೋಡಿ ಗುರುನಾನಕರೇ ಹೇಳಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಮಧ್ವಾಚಾರ್ಯರಿಗೂ ಗುರುನಾನಕರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಆದರೆ ಅವರು ಎಕ್ಸ್ಪ್ಲಾಯ್ಟ್ ಮಾಡಿದ್ದು ಅವ್ರನ್ನ. ಅದು ಇನ್ನೂ ಹೆಂಗೆ ನಡೀತಾ ಇದೆಯೋ ಗೊತ್ತಿಲ್ಲ. ಆದರೆ ಈ ತರಹ ಇವರೆಲ್ಲ ವೇದಾನಾಂ ಲೇಖಿನಃ, ವೇದಾನಾಂ ಅಸ್ಥಾನೇ ಉಲ್ಲೇಖಿನಃ ಲೇಖಿನಃ ಅಂತ ಇರೋದು. ಅವರು ತೇವೈ ನಿರಯಗಾಮಿನಃ ಅಪ್ರಾಪ್ತ ದಂಡಕಾಶ್ಚೈವ ನಾಸಾನಾಂ ವೇದಕಾಸ್ತಥಾ ವಧಕಾಶ್ಚ ಪಶೂನಾಂಚ ತೇವೈ ನಿರಯಗಾಮಿನಃ. ಅಪ್ರಾಪ್ತ ದಂಡಕಾಹ, ಶಿಕ್ಷೆ ಮಾಡಿ ತಪ್ಪಿಸಿಕೊಂಡು, ತಪ್ಪು ಮಾಡಿ ಶಿಕ್ಷೆಯನ್ನು ಪಡೆಯದವರು, ತಪ್ಪಿಸ್ಕೊಳ್ಳಿ ಗೊತ್ತಿರತ್ತವ್ರಿಗೆ, ಬೇರೆಯವ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಬಹಳ ಬುದ್ಧಿವಂತಿಕೆಯಿಂದ ತಪ್ಪು ಮಾಡಿರ್ತಾರೆ, ಅದು ಗೊತ್ತೇ ಆಗಲ್ಲ. ಆಗ ನ್ಯಾಯಾಲಯದಲ್ಲಿ ಪ್ರೂಫ್ ಇಲ್ಲ, ಬಿಡುಗಡೆ ಆಗಿಬಿಡ್ತಾರೆ. ಅವರು ನಿರಯಗಾಮಿನಃ ಇದ್ದೇ ಉಂಟು. ನಾಸಾನಾಂ ವೇದಕಾಸ್ತಥಾ, ಇನ್ನು ಮೂಗು ಕೊಯ್ದು ಬಿಡೋದು ಬೇರೆಯವ್ರದ್ದು, ಅಥವಾ ಪಶುಗಳಿಗೆ ನಾಸಾವೇದನವನ್ನು ಮಾಡೋದು, ಅದು ಮಾಡಲಿಕ್ಕಿರಲಿಲ್ಲ ಒಂದು ಕಾಲದಲ್ಲಿ. ಎತ್ತುಗಳಿಗೂ ಕೂಡ ಮೂಗು ಹೊಡಿಲಿಕ್ಕಿರಲಿಲ್ಲ ಒಂದು ಕಾಲ. ವಾಸ್ತವವಾಗಿ ಹಸುಗಳು ಏನಿದೆ ಅದು ಎಷ್ಟು ಸೆನ್ಸಿಟಿವ್ ಅಂತಂದರೆ ಅವು ಮಾತನ್ನು ಕೇಳ್ತಾ ಇದ್ವು. ಮನುಷ್ಯರ ಥರನೇ ಪ್ರೀತಿ ಹಸುಗಳದ್ದು. ಹಸುಗಳು ಮನುಷ್ಯರಿಗೆ ತೋರಿಸುವಾಗ ಮನುಷ್ಯರ ಥರನೇ ಪ್ರೀತಿಸೋದದು. ಅವನು ಗೋಪಾಲಕ ಕಣ್ಣೋಟದಿಂದ ಅವುಗಳನ್ನು ಸಾಕ್ತಾ ಇದ್ದ ಒಂದು ಕಾಲದಲ್ಲಿ. ಈಗಲೂ ಕೂಡ ಕೆಲವೊಂದು ನಿಮ್ಮನ್ನು ಹಸು ಪ್ರೀತಿಸಿದರೆ, ನಿಮಗೇನಾದರೂ ರೋಗ ಬಂದಿದ್ದು ಗೊತ್ತಾದರೆ ಹಸುವಿಗೆ, ಅದು ದೇಶೀಯ ತಳಿ ಆಗಿದ್ದರೆ, ನಿಮಗೆ ಬೇಕಾದ ಔಷಧಿಯ ಗಿಡಮೂಲಿಕೆಗಳನ್ನು ತಿಂದು ಅದರ ಹಾಲು ಅದರ ಸಾರದೊಂದಿಗೆ ಸುರಿಸಿ ಆ ಹಾಲನ್ನು ನೀವು ಕುಡಿದ್ರೆ ಸಾಕು. ಅಷ್ಟು ಪ್ರೀತಿಸ್ತವೆ ಹಸುಗಳು, ಅಷ್ಟು ಸೂಕ್ಷ್ಮ. ಆದರೆ ನಾವು ಆ ತಳಿಯನ್ನೇ ತೆಗೆದುಬಿಟ್ಟಿದ್ದೀವಿ. ಬ್ರಿಟಿಷರು ಬಂದು ಒಂದೆರಡಲ್ಲ ಮಾಡಿದ್ದು, ಅವ್ರು ಏನೇನು ಅನ್ಯಾಯ ಮಾಡಿದ್ರು ಅಂತ ಹೇಳಿ ಒಂದು ಪುಸ್ತಕ ಇದೆ, ಅದನ್ನು ನೋಡಿದ್ರೆ ಸಾಕು ಎದೆ ಒಡೆದೋಗ್ಬಿಡುತ್ತೆ. ಹೀಗಾಗಿ ವಧಕಾಶ್ಚ ಪಶೂನಾಂ, ಪಶುಗಳನ್ನು ನಿಷ್ಕಾರಣವಾಗಿ ವಧೆ ಮಾಡೋದು, ಪಶುಗಳಿಗೆ ನಿಷ್ಕಾರಣವಾಗಿ ಮೂಗು ಸೀಳಿ ಲಗಾಮನ್ನು ಹಾಕೋದು, ಕುದುರೆಗಳಿಗೆ ಬಿಡಿ, ಅವುಗಳು ಅದಕ್ಕಾಗಿಯೇ ನಿರ್ಮಿತವಾದವುಗಳು.
ಹಸುಗಳು ಅದಕ್ಕಾಗಿ ನಿರ್ಮಿತವಾಗಿಲ್ಲ. ಆದರೆ ನಿಷ್ಕಾರಣವಾಗಿ ಅವುಗಳ ಮೂಗನ್ನು ಸೀಳೋದು, ಮೂಗುದಾರ ಹಾಕ್ತೇವೆ ಅಂತ ಕರಡಿಗೆ ಹಾಕೋದು ಮೂಗುದಾರವನ್ನು, ಈ ತರಹ ಎಲ್ಲ ಮಾಡಬಾರದು. ತೇವೈ ನಿರಯಗಾಮಿನಃ ಶಾಂತಾನ್ ದಾಂತಾನಸ್ತಥಾ ಪ್ರಾಜ್ಞಾನ್ ದೀರ್ಘಕಾಲಂ ಸಹೋಷಿತಾನ್ ತ್ಯಜಂತಿ ಕೃತಕೃತ್ಯಾಯೇ ತೇವೈ ನಿರಯಗಾಮಿನಃ. ಕ್ಷಮಾಶೀಲರು, ಇಂದ್ರಿಯ ನಿಗ್ರಹವುಳ್ಳವರು, ಪ್ರಾಜ್ಞರು, ದೀರ್ಘಕಾಲ ಜೊತೆಗಿರುವವರು, ಅವರನ್ನು ವೇರ್ ಅಬೌಟ್ಸ್ ತಿಳಿಸದೆ ಎಲ್ಲೋ ಹೊಟ್ಟೋಗ್ಬಿಡೋದು. ತಮ್ಮ ಕೆಲಸ ಆದಮೇಲೆ, ಕೆಲಸ ಆಗೋ ತನಕ ಅವ್ರ ಹತ್ರ ಇರೋದು, ಕೆಲಸ ಮುಗಿಸ್ಕೊಂಡು ಕಣ್ಮರೆ ಆಗೋಗೋದು. ಈ ತರಹ ಮಾಡಿದ ಉಪಕಾರವನ್ನು ಯಾರು ಮರೀತಾರೆ ಅವರಿಗೆ ತೇವೈ ನಿರಯಗಾಮಿನಃ. ಸೂಚಕಾಸ್ಸಂಧಿಭೇತ್ತಾರಃ ಪರವೃತ್ಯುಪಜೀವಿನಃ ಅಕೃತಜ್ಞಾಶ್ಚ ಮಿತ್ರಾಣಾಂ ತೇವೈ ನಿರಯಗಾಮಿನಃ. ಸೂಚಕಾಃ ಚಾಡಿ ಹೇಳುವವರು, ಸಂಧಿಭೇತ್ತಾರಃ ಮಾಡಿಕೊಂಡ ಒಪ್ಪಂದವನ್ನು ಮುರಿದು ಬಿಡೋದು. 2.5 ಅಂತ ಮಾತಾಡ್ಕೊಂಡಿರ್ತಾರೆ, ಅಗ್ರಿಮೆಂಟ್ ಇರುತ್ತೆ, ಮುರಿದು ಬಿಡೋದು. ಯಾವುದೇ ಒಪ್ಪಂದವನ್ನು ಮುರಿದರೆ, ಮಾತಾಡ್ಬೇಕಾದ್ರೆ ಹೀಗೆ ಮಾತುಕತೆ ಆಗಿರುತ್ತೆ, ಆ ಒಪ್ಪಂದವನ್ನು ಮುರಿಯೋದು. ಯಾರು ಹೀಗೆ ಮಾಡ್ತಾರೆ ತೇವೈ ನಿರಯಗಾಮಿನಃ. ಅನಾಥಾಂ ಪ್ರಮದಾಂ ಬಾಲಾಂ ವೃದ್ಧಾಂ ಭೀತಾಂ ತಪಸ್ವಿನೀಂ ವಂಚಯಂತಿ ನರಾಯೇ ಚ ತೇವೈ ನಿರಯಗಾಮಿನಃ. ಅನಾಥಳು, ವೃದ್ಧಳು, ಭೀತಳು, ತಪಸ್ವಿಯೂ ಆಗಿರುವ ಹೆಣ್ಣು ಮಗಳು ಅಥವಾ ಪುಟ್ಟ ಹುಡುಗಿ, ಅವರನ್ನು ಯಾರು ಮೋಸ ಮಾಡ್ತಾರೆ, ವಂಚಯಂತಿ, ಹೆಣ್ಣಿಗೆ ಮೋಸ ಮಾಡಬಾರದು. ಅದು ಯಾರೇ ಆಗಿರಲಿ, ಹುಡುಗಿ ಆಗಿರಬಹುದು, ಹೆಂಗಸ ಆಗಿರಬಹುದು. ಹೆಣ್ಣಿಗೆ ಯಾರು ಮೋಸ ಮಾಡುತ್ತಾರೆ ತೇವೈ ನಿರಯಗಾಮಿನಃ, ಅವರು ನರಕಕ್ಕೆ ಹೋಗ್ತಾರೆ. ಪಾಷಂಡ ದೂಷಕಾಶ್ಚೈವ ಸಮಯಾನಾಂಚ ದೂಷಕಾಃ ಯೇ ಪ್ರತ್ಯವಸಿತಾಶ್ಚೈವ ತೇವೈ ನಿರಯಗಾಮಿನಃ. ಯಾರು ಎಲ್ಲವನ್ನ ದೋಷದೃಷ್ಟಿಯಿಂದ ನೋಡುವವರು, ಒಪ್ಪಂದಗಳನ್ನು ಮುರಿಯುವವರು, ತೇ ಪ್ರತ್ಯವಸಿತಾಶ್ಚೈವ ಮಾಡಿಕೊಂಡ ಒಪ್ಪಂದವನ್ನು ಏಮಾರಿಸಿ ಬೇರೆ ತರಹ ಹೇಳ್ಬಿಡೋದು. ಅದೇ ನಾನು ಯಾವಾಗಲೂ ಒಂದು ಕಥೆ ಹೇಳ್ತಾ ಇದ್ನಲ್ಲ, ಯಾರೋ ಒಬ್ಬಳು ದುರ್ಗಾದೇವಿಗೆ ಹೇಳಿದ್ಲಂತೆ 6 ಕಾಲಿನ ಪ್ರಾಣಿ ಬಲಿ ಕೊಡ್ತೇನೆ ಅಂತ. ದುರ್ಗಾದೇವಿಗೆ ಆಶ್ಚರ್ಯ, ಅವಳು ಏನು ಬೇಡದ್ಲೋ ಅದನ್ನು ಕೊಟ್ಬಿಟ್ಲು, ಇವಳು ನೋಣ ಹೊಡೆದು ಕೊಟ್ಬಿಟ್ಲು. ಹೀಗೆ ಇದ್ದದ್ದನ್ನು ಅದನ್ನು ವಿಕೃತವಾಗಿ ಅಥವಾ ಮೋಸ ಮಾಡಿ ಅವಾಕ್ಕಾಗುವ ಹಾಗೆ ಮಾಡಿಬಿಡೋದು. ನಾನೇನು ಹೇಳಿದ್ದೆ, ಬಾಗಿಲು ತೂರದ ಒಂದು ಲಡ್ಡು ಕೊಡ್ತೇನೆ ನಂತೊಬ್ಬ. ಎಲ್ಲರೂ ಏನು ಅಂದ್ಕೊಂಡ್ರು, ಅಷ್ಟು ದಪ್ಪ ಲಾಡುವನ್ನು ಮಾಡಿ ಕೊಡ್ತಾನೆ ಅಂತ. ಇವನೇನು ಮಾಡಿದ, ಒಂದು ಪುಟ್ಟ ಲಡ್ಡುವನ್ನು ತಗೊಂಡು ಹೊಸ್ತಿಲ ಹತ್ರ ಇಟ್ಟು ತೂರೋ ಅಂದ. ನೋಡಿ, ತೂರ್ಲಿಲ್ಲ, ಬಾಗಿಲು ತೂರದ ಲಡ್ಡು ಅನ್ನಂತೆ. ಹೀಗೆ ಏನೋ ಅನ್ಕೊಳ್ಳೋ ಹಾಗೆ ಒಪ್ಪಂದ ಮಾಡೋದು, ಅದನ್ನು ಬೇರೆ ತರಹ ವಿಕೃತವಾಗಿ ತಿರುಚಿ ಎಲ್ಲರೂ ಗಾಬರಿ ಆಗುವ ಹಾಗೆ ಒಪ್ಕೊಂಡಿರಬೇಕು, ಒಪ್ಕೊಂಡಿರಬಾರದು, ಆ ತರಹ ಮಾಡುವವರು. ಆಯ್ತಾ, ಹೊಂಡ ಕೊಡ್ತೇನೆ ಅಂತ ಅನ್ನೋದು, ಆಯಿತು ಅಂತ ಎಲ್ಲ ಕೆಲಸ ಮಾಡ್ತಾನೆ, ಸೈಕಲ್ ತೆಗೆದು ಕೊಟ್ಬಿಡೋದು. ಹೊಂಡಾ ಕಂಪ್ನಿ ಸೈಕಲ್, ನಾನು ಹೊಂಡಾ ಕೊಡ್ತೇನೆ ಎಂದೆ ಅಷ್ಟೆ. ಹೊಂಡಾ ಕಾರು ಅನ್ನ, ಹೊಂಡಾ ಬೈಕು ಅಂದ, ನಿಮಗೆಲ್ಲ ಹಾಗನ್ಸಿದ್ದೆ, ನಾ ಏನು ಮಾಡಲಿ, ನಾನು ಹೊಂಡಾ ಕಂಪ್ನಿಯ ಸೈಕಲನ್ನು ಹೇಳಿದ್ದು.
1 ವರ್ಷ ಕೆಲಸ ಮಾಡಿದ್ರೆ ಹೊಂಡಾ ಕೊಡ್ತೀನಿ ಹಿಂದೆ, 1 ವರ್ಷ ನೀನು ಕೆಲಸ ಮಾಡಿದೆ, ಹೊಂಡಾ ಸಿಟಿ ಕಾರು ಕೊಡಲಿಲ್ಲ, ಹೊಂಡಾ ಬೈಕು ಕೊಡಲಿಲ್ಲ, ಹೊಂಡಾ ಸೈಕಲ್ ಮಾತ್ರ ಕೊಟ್ಟಿದ್ದು. ಈ ಥರದ್ದೆಲ್ಲ ಇನ್ನೂ ಹೊಸದು ಹೇಳ್ತಾ ಇದ್ದಾರೆ. ಹೊಸದಲ್ಲ, ನನಗೆ ಗೊತ್ತಿದ್ದು ಇನ್ಶೂರೆನ್ಸ್ ಫೈನ್ ಪಾಯಿಂಟ್ ಅಂತ, ಫೈನ್ ಪ್ರಿಂಟ್ ಆ ತರಹದ್ದು. ಹಾಗೆ ಈ ತರಹದ್ದಿರುತ್ತೆ. ಮತ್ತೆ ಸಮಯಾನಾಂ ಪ್ರತ್ಯವಸಿತ ಏ ಪ್ರತ್ಯವಸಿತಾಶ್ಚೈವ ಅನ್ನೋದು ಈ ಅನೇಕ ಇದು ಅಷ್ಟೇ. ಇನ್ಶೂರೆನ್ಸು ಮತ್ತು ಅಗ್ರಿಮೆಂಟು ಅದು ಸಣ್ಣ ಅಕ್ಷರದಲ್ಲಿ ಬರೆದಿರ್ತಾರೆ. ಅದು ಯಾಕೆ ಹಂಗೆ ಬರೆದಿರ್ತಾರೋ ಗೊತ್ತಿರಲ್ಲ. ನಮಗೇನಾದ್ರು ಕಷ್ಟ ಬಂದಾಗಲೇ ಗೊತ್ತಾಗೋದು, ಓ ಅಲ್ಲಿ ಸಣ್ಣ ಅಕ್ಷರದಲ್ಲಿ ಈ ತರಹ ನಾವು ನಮಗೆ ಗೊತ್ತಿಲ್ಲದೆ ಸೈನ್ ಮಾಡಿಸಿದ್ದೀವಿ ಅಂತ. ವಿಷಮ ವ್ಯವಹಾರಾಶ್ಚ ವಿಷಮಾಶ್ಚೈವ ವೃದ್ಧಿಷು ಲಾಭೇಶು ವಿಷಮಾಶ್ಚೈವ ತೇ ವೈ ನಿರಯಗಾಮಿನಃ. ವ್ಯವಹಾರ ಮಾಡಬೇಕಾದ್ರೆ ತನಗೆ ಲಾಭ ಇಟ್ಕೊಳ್ಳೋದು, ಬೇರೊಬ್ಬರಿಗೆ ನಷ್ಟ ಆಗುವ ಹಾಗೆ ಮಾಡೋದು. ವಿಷಮಾಶ್ಚೈವ ವೃದ್ಧಿಷು, ಬಡ್ಡಿಯಲ್ಲಿಯೂ ಅಷ್ಟೇ. ಬಡ್ಡಿಯಲ್ಲಿ ತನಗೆ ಕಡಿಮೆ ಬಡ್ಡಿಗೆ ತಗೊಳ್ಳೋದು, ಅವ್ರಿಗೆ ಕೊಡಬೇಕಾದ್ರೆ ವಿಷಮ ಬಡ್ಡಿಯನ್ನು ಹಾಕೋದು. ಇನ್ನು ಲಾಭೇಚು ವಿಷಮಾಶ್ಚೈವ, ಲಾಭದಲ್ಲಿಯೂ ಅಷ್ಟೇ. ಈ ರೀತಿ ಮಾಡುವವರು, ಪಾರ್ಟ್ನರ್ಸ್ಗೆ ಮೋಸ ಮಾಡುವವರು ಯಾರಿದ್ದಾರೆ ಅವರೆಲ್ಲ ನಿರಯಗಾಮಿನಃ. ದೂತ ಸಂವ್ಯವಹಾರಾಶ್ಚ ನಿಷ್ಪರೀಕ್ಷಾಶ್ಚ ಮಾನವಾಃ ಪ್ರಾಣಿಹಿಂಸಾ ಪ್ರವೃತ್ತಾಶ್ಚ ತೇ ವೈ ನಿರಯಗಾಮಿನಃ. ಆಮೇಲೆ ದೂತ ಸಂವ್ಯವಹಾರಾಶ್ಚ, ದೂತನತ್ತಿರ ಸರಿಯಾಗಿ ಮಾತನಾಡಿಸದೇ ಇರೋದು, ದೂತನಿಗೂ ಮೋಸ ಮಾಡೋದು. ನಿಷ್ಪರೀಕ್ಷಾಶ್ಚ ಮಾನವಾಹ, ವಿದ್ಯೆಯನ್ನು ಕೊಡಬೇಕಾದ್ರೆ ಅಥವಾ ಅಮೂಲ್ಯವಾದದ್ದನ್ನು ಕೊಡಬೇಕಾದ್ರೆ, ದೇಶದ ಸಂಪತ್ತನ್ನು ಒಬ್ಬನಿಗೆ ಕೊಡಬೇಕಾದ್ರೆ ಅವನನ್ನು ಪರೀಕ್ಷೆ ಮಾಡದೇ ಇರೋದು. ಅವರು ನರಕಕ್ಕೆ ಹೋಗ್ತಾರೆ ಅಂತ. ಯಾಕೆಂದರೆ ಅವನ್ನ ಸರಿಯಾಗಿ ಗಮನಿಸ್ಕೊಳ್ಳದೆ ಹೋದರೆ ಅವನು ದೇಶಕ್ಕೆ ಅನ್ಯಾಯ ಮಾಡ್ತಾನೆ. ಒಂದು ಕಂಪನಿ ಬರುತ್ತೆ, ನಿಮ್ಮಲ್ಲಿ ಎಲ್ಲವನ್ನ ಕೊಡ್ತೇವೆ ಅಂತ ಹೇಳ್ತಾರೆ, ಕಂಪನಿಯವರಿಗೆ ಕೊಟ್ಟು ಬಿಡ್ತಾರೆ. ಅವರಿಂದ ಎಂಡೋಸಲ್ಫಾನ್ ರೀತಿಯ ದುರಂತಗಳು ಉಂಟಾಗುತ್ತೆ. ಒಟ್ಟಾವಿಯೋ ಕೊಟ್ರೋಚಿ ತರಹದ ದುರಂತಗಳಾಗುತ್ತೆ. ಭೋಪಾಲಿನ ಪಾಯ್ಸನಸ್ ಗ್ಯಾಸಿನ ಪ್ರಕರಣ ಇರುತ್ತೆ. ಆ ಥರದವ್ರನ್ನ ಹೇಳೋದು. ನಿಷ್ಪರೀಕ್ಷಾಶ್ಚ ಮಾನವಾಹ, ಅವರು ಹೇಳಿರ್ತಾರೆ ಇಷ್ಟು ಈ ತರಹ ಆಗತ್ತಾ, ಇವ್ರು ಈ ತರಹ ಮಾಡ್ತಾ ಇದ್ದಾರಾ, ಕಾಂಟ್ರಾಕ್ಟಿನಲ್ಲಿ ಇವತ್ತು ಇದೇ ರೀತಿ ಮಾಡ್ತಾ ಇದ್ದಾರಾ, ಸರಿ ಯಾರು ಕಡಿಮೆ ಕೋಟ್ ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ ಅಂತಾರೆ. ಗುಣಮಟ್ಟ ಅದರಲ್ಲಿ ನುಂಗ್ತಾ 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 ಕಡಿಮೆ ಆಗುತ್ತೆ. ಹೀಗೆಲ್ಲ ಏನಾಗತ್ತೆ, ದೇವೈ ನಿರಯಗಾಮಿನಃ. ಇನ್ನು ಪ್ರಾಣಿ ಹಿಂಸಾ ಪ್ರವೃತ್ತಾಶ್ಚ, ಪ್ರಾಣಿ ಹಿಂಸೆಯೇ ಪರಮ ಉದ್ದೇಶ ಅಂತ ಹೋಗ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ತೇವೈ ನಿರಯಗಾಮಿನಃ. ಕೃತಾಂಶಂ ಕೃತ ನಿರ್ದೇಶಂ ಕೃತಭಕ್ತಂ ಕೃತಶ್ರಮಂ ಭೇದೈರ್ಯೇ ವ್ಯಪಕರ್ಷಂತಿ ತೇವೈ ನಿರಯಗಾಮಿನಃ. ಒಬ್ಬ ನಮ್ಮಿಂದ ಏನೋ ಒಂದು ಅವನಿಗೆ ಲಾಭವನ್ನು ಹೇಳ್ತೇವೆ, ನೋಡಿ ನೀವು ಬಂದು ಊಟ ಮಾಡಿ, ಆಮೇಲೆ ಬೆಲೆ ಮಾತಾಡೋಣ, ಆಮೇಲೆ ನೋಡಿದ್ರೆ 1,000 ರೂಪಾಯಿ ಅಂತಾನೆ. ಏನು ಮಾಡೋದು? ಕೊಡಬೇಕಾ ಕೊಡಬಾರ್ದ? ಈಗ ಈ ತರಹ ಮಾಡುವ ಮೋಸ. ಕೃತಾಶಂ, ಒಂದು ವಸ್ತುವನ್ನು ಭೋಗಿಸಿದ ಮೇಲೆ ಅದರ ಅಸಹಜ ಬೆಲೆಯನ್ನು ಹೇಳೋದು. ಆಮೇಲೆ ಕೃತ ನಿರ್ದೇಶಂ, ನಾವು ಹೇಳಿದ ಹಾಗೆ ಕೇಳಿರ್ತಾನೆ, ಹೇಳಿದ ಹಾಗೆ ಕೆಲಸ ಮಾಡಿಕೊಡ್ತಾನೆ, ಅವನಿಗೆ ಮೋಸ ಮಾಡೋದು. ಕೃತಭಕ್ತಂ ಕೃತಶ್ರಮಂ, ಬಹಳ ನಮಗಾಗಿ ಶ್ರಮ ಪಟ್ಟಿರ್ತಾನೆ, ಅವನನ್ನು ಭೇದಿಸಿ ಬಿಟ್ಬಿಡೋದು. ಜರ್ಮನ್ ಅಧಿಕಾರಿಗಳು ಒಬ್ಬನಿಗೆ ಸ್ವೀಡಿಷ್ ಪಾಸ್ಪೋರ್ಟ್ ಕೊಟ್ಟು, ಅವನಿಗೆ ಅವನು ಗೂಢಚಾರನಾಗಿ ಕೆಲಸ ಮಾಡಿದ, ಅವನು
ಫ್ರಾನ್ಸಿನವನು ಕಾಣುತ್ತೆ. ಅವನಿಗೆ ನೀನು ಎಲ್ಲ ಗೂಢಚಾರಿಕೆಯನ್ನು ಮಾಡ್ತಾ ಇರು, ನಿಮ್ಮ ದೇಶದ ರಹಸ್ಯಗಳನ್ನೆಲ್ಲ ನಮಗೆ ಕೊಡ್ತಾ ಇರು. ಇವನು ಹೇಳ್ದ, ಆಯಿತು ನನಗೆ ಇಷ್ಟು ದುಡ್ಡು ಬೇಕು ಅಂತ. ಆಯಿತು ಅಂತ ಒಪ್ಕೊಂಡ್ರು. ಡಬಲ್ ಪೇಮೆಂಟು ಎಲ್ಲ ಕೊಟ್ಟರು. ಅವರೆಲ್ಲ ಸಿಕ್ಬಿದ್ರು. ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರು ಬಿದ್ದ ಕೆಳಗಡೆ. ಆಗ ಇವನು ಸಂತೋಷಪಟ್ಟ, ನನ್ನ ರಹಸ್ಯವೂ ಆಗಲಿಲ್ಲ ಅಂತ ಹೇಳಿ ಆ ಜರ್ಮನ್ ನೋಟುಗಳನ್ನು ನೋಡಿದ್ರೆ ಎಲ್ಲವೂ ಫೇಕ್. ನಿಮಗೆ ಒಂದು ಸಂಗತಿ ತಿಳಿದಿರಲಿ, ಖೋಟಾ ನೋಟ್ ಪ್ರಿಂಟ್ ಮಾಡಲಿಕ್ಕೇನೆ ಕಲರ್ ಪ್ರಿಂಟಿಂಗ್ ಮಿಷಿನ್ ಬಂದಿದ್ದು. ಇದು ಏನು ಆಧುನಿಕ ಜಗತ್ತಿನ ಅನೇಕ ಆವಿಷ್ಕಾರಗಳಿದೆ, ಅದರೆಲ್ಲ ಅಪರಾಧದ ಹಿನ್ನೆಲೆಯಲ್ಲಿ ಬಂದದ್ದು ಅಥವಾ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ಬಂದದ್ದು. ವಾಷಿಂಗ್ ಮಿಷನ್ನು ಸೈನಿಕರಿಗಾಗಿ ಬಂದದ್ದು. ಪ್ಯಾರಾಚುಟ್ಟು ಅಪರಾಧಿಯೊಬ್ಬನ ಇದರಿಂದ ಬಂದದ್ದು. ಇಷ್ಟನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ ಗೀತಾ ದಿನೇಶ್ ಅನ್ನುವವರಿಗೆ ಒಂದು ಡೌಟ್ ಬಂತು, ದ್ವಾಪರ ಯುಗದಲ್ಲಿಯೂ ಅಂತಹ ಜನರಿದ್ರೆ ಅಂತ. ಇದು ದ್ವಾಪರ ಯುಗ ಅಲ್ಲ ಸ್ವಾಮಿ, ಕಲಿಯುಗವೇ ಇದರಲ್ಲಿ. ಯಾಕೆಂದರೆ ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದ ದಿವಸದಿಂದ ಕಲಿಯುಗ ಶುರು ಆಗಿದೆ. ಈ ತರಹದ ತಪ್ಪು ಎಲ್ಲ ಕಲಿಯುಗದಲ್ಲೂ ಆಗತ್ತೆ. ಮತ್ತೆ ತಪ್ಪಿನ ಈ ತರಹದ ಸಾಧ್ಯತೆಗಳಿದೆ ಅಂತ ಹೇಳಿದ್ರು. ನಾವು ವೇದವ್ಯಾಸರ ಮಾತನ್ನು ಸತ್ಯ ಮಾಡಬೇಕಲ್ವಾ, ಮಾಡಿ ತೋರಿಸ್ತಾ ಇದ್ದೀವಿ. ಕಾನೂನನ್ನು ರೂಪಿಸುವಾಗ ಇವ್ರ ಪ್ರಜ್ಞೆ ಇಂಥಲ್ಲೆಲ್ಲ ಓಡತ್ತೆ ಅಂತ ಹೇಳಿ ಮಾಡಿದ್ರು. ವೇದವ್ಯಾಸರು ಸರ್ವಜ್ಞರಾದ್ದರಿಂದ ನಾವು ಅವರ ಮಾತನ್ನು ಸುಳ್ಳು ಮಾಡೋದೇ ಅಂತ ಹೇಳಿ ಆ ಥರದ್ದೆಲ್ಲ ಈ ಜಗತ್ತಲ್ಲಿ ನಡೀತಾ ಇದೆ. ಹೀಗಾಗಿ ಅದಕ್ಕಿಂತ ಮೊದಲು ಹೀಗಿರಲಿಲ್ಲ, ಯಾಕೆಂದರೆ ಅವಕಾಶ ಇರಲಿಲ್ಲ. ಅದೆಲ್ಲ ಬುದ್ಧ ಬಂದ್ಮೇಲೆ ತಾನೇ ಅವಕಾಶ ಸಿಕ್ಕಿದ್ದು. ದುರ್ಜನರ ದೌಷ್ಟ್ಯಕ್ಕೆ ಅವಕಾಶ ಅವಾಗ ಜಾಸ್ತಿ ಇರಲಿಲ್ಲ. ಹೀಗೆ ಇಂಥವರೆಲ್ಲರೂ ಕೂಡ ದೇವೈ ನಿರಯಗಾಮಿನಃ ಅಂತ ಹೇಳ್ತಾರೆ. ಇನ್ನೂ ಇದೆ, ಅದು ನಾವು ಎಲ್ಲ ಅಪರಾಧಗಳನ್ನು ಇದು ಸಂಗ್ರಹಿಸಿದೆ, ಎಲ್ಲ ಅಪರಾಧಗಳನ್ನು ಸಂಗ್ರಹಿಸಿದೆ. ಇದನ್ನು ಕೇಳಿದವನು ಸ್ವಲ್ಪ ಪ್ರಜ್ಞೆ ಇರುತ್ತೆ, ಇದೇನಿದು, ನಾವು ಯಾವ ಜಾಗದಲ್ಲಿದ್ದೇವೆ ಅಂತ ನೋಡಿಕೊಳ್ತಾನೆ. ಹೀಗಿದೆ. ಇನ್ನು ಪ್ರಾಯ ನಾಡಿದ್ದು ನಾವು ಚಿಂತನೆ ಮಾಡಲಿಕ್ಕಾಗಲ್ಲ ಮತ್ಸ್ಯ ಪುರಾಣವನ್ನು. ಅದರಿಂದಾಗಿ ನಾಳೆ ಈ 2 ಭಾಗವನ್ನು ಮುಗಿಸಿದರೆ ತೀರ್ಥಕ್ಷೇತ್ರದ ಬಗ್ಗೆ ಒಂದು 31ನೇ ಅಧ್ಯಾಯ ಅದು ಶುರು ಆದರೆ ಇದನ್ನು ನೋಡ್ತೇವೆ ನಾವು. ಯಾವುದು? ಸೋಮವಾರ ಏಕಾದಶಿ ತೀರ್ಥಕ್ಷೇತ್ರದ ಬಗ್ಗೆ ನೋಡ್ತೇವೆ. ನಾಳೆ ಮತ್ಸ್ಯಪುರಾಣ ಮಾಡಿದರೆ ಏಕಾದಶಿ ಇದನ್ನು ಕೇಳಬೇಕಾಗತ್ತೆ. ನೋಡೋಣ, ನಾಳೆ ಮತ್ಸ್ಯಪುರಾಣ ಆದರೆ ಮಾಡ್ತೇನೆ, ಇಲ್ಲ ಅಂದರೆ ಇದನ್ನು ಮಾಡ್ತೇನೆ. ನಾಡಿದ್ದು ಕಾರ್ಯಕ್ರಮ ಇರುತ್ತೆ, ಅದರಿಂದಾಗಿ ಮತ್ಸ್ಯಪುರಾಣವು ಅಥವಾ ಯಾವುದೂ ಆಗಲ್ಲ, ಅಲ್ಲೇ ನಡೆಯುತ್ತೆ. ಹೀಗೆ ಈ ಭೀಷ್ಮರ ಚಿಂತನೆ, ಭೀಷ್ಮರು ಏನು ಹೇಳಿದ್ರು ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮುಂದಿನದ್ದನ್ನು ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.